ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೆಳತಿ ಗಾಯತ್ರಿ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಪೂರ್ಣವಾದ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಪಾರು ಅವರ ಅಪ್ಪನಿಗೆ ಆಕ್ಸಿಡೆಂಟ್ ಆಗುತ್ತೆ. ಅದನ್ನು ಗಾಯತ್ರಿ ಅವರ ಅಪ್ಪನೇ ಕಾಪಾಡ್ತಾರೆ. ಜೊತೆಗೆ ಇಲ್ಲಿ ಸೂರ್ಯ ಮತ್ತು ಗಾಯತ್ರಿ ಹೈದ್ರಾಬಾದ್ಗೆ ಹೋಗುವಂಥ ಸಂದರ್ಭ ಕೂಡ ಸೃಷ್ಟಿಯಾಗುತ್ತೆ. ಏನಾಗ್ಬೋದು ಮುಂದೆ ಕತೆ. ಸೊ ಮೊದಲೇ ಅವರಿಬ್ಬರು ಪ್ರೇಮಿಗಳು. ಇಲ್ಲಿ ಪಾರು ಜೀವದ ಗೆಳತಿ ಗಾಯತ್ರಿ, ಮತ್ತು ಸೂರ್ಯನು ಕೂಡ ತುಂಬ ಪ್ರೀತಿಯಿಂದ ಮೆಚ್ಚಿ ಮದುವೆ ಆಗಿದ್ದಾಳೆ. ಸೊ ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಅವ್ರ ಅಪ್ಪನ ಕಾಪಾಡ್ತಾರೆ. ಮತ್ತು ಗಾಯತ್ರಿ ಅವರ ಅಪ್ಪ ಕಾಪಾಡಿದ್ದಾನೆ ಅಂತ ಗೊತ್ತಾಗ್ಬಿಟ್ಟು ಪಾರು ಅವ್ರ ತಂದೆ ಹೇಳ್ತಾರೆ, ನನ್ನ ಮಗಳು ನಿಜವಾಗ್ಲೂ ಪುಣ್ಯ ಮಾಡಿದಾಳಮ್ಮ ನಿನ್ನಂಥ ಗೆಳತಿನ ಪಡೆಯೋಕೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಈ ಮಾತನ್ನು ಅಂತಂದರೆ, ಗಾಯತ್ರಿ ರಾತ್ರಿ ಹೋಗ್ಬಿಟ್ಟು ಅವ್ರ ಅಪ್ಪನ ಒಂದು ಕನಸನ್ನು ನನಸು ಮಾಡಬೇಕು ಅಂತ ಹೇಳಿ, ಈ ಪ್ರಾಜೆಕ್ಟ್ ಭಾಳ ಮುಖ್ಯ, ಆಕ್ಸಿಡೆಂಟ್ ಆದರೂ ಕೂಡ ನನಗೆ ಈ ಪ್ರಾಜೆಕ್ಟ್ ಭಾಳ ಮುಖ್ಯ, ನಾನು ಇದನ್ನು ಪ್ರೆಸೆಂಟೇಷನ್ ಮಾಡಲೇಬೇಕು ಅಂತ ಪಾರು ಅವರ ತಂದೆ ಹಠ ಹಿಡಿತಾರೆ. ಆಗ ಗಾಯತ್ರಿ ರಾತ್ರಿ ಹೋಗ್ಬಿಟ್ಟು ಎಲ್ಲ ಒಂದು ಡಿಸೈನನ್ನು ಎಲ್ಲ ಏನು ಮಾಡ್ತಾಳೆ, ಪ್ರಾಜೆಕ್ಟನ್ನು ರೆಡಿ ಮಾಡ್ತಾಳೆ. ರೆಡಿ ಮಾಡಿದಾಗ ಅಲ್ಲಿಗೆ ಸೂರ್ಯ ಕೂಡ ಕಾಲ್ ಮಾಡ್ತಾರೆ. ಯಾಕಂದರೆ ಸೂರ್ಯನಿಗೆ ಅಲ್ಲಿರ್ತಕ್ಕಂಥ ಒಬ್ಬರು ಸೆಕ್ಯೂರಿಟಿ ಕೂಡ ಕಾಲ್ ಮಾಡ್ತಾರೆ. ಹೀಗೆ ಗಾಯತ್ರಿ ಅವ್ರು ಬಂದಿದ್ದಾರೆ, ಗಾಯತ್ರಿ ಯಾಕೆ ಇಷ್ಟೊತ್ತಲ್ಲಿ ಹೋದ್ಲು ಅಂದ್ಬಿಟ್ಟು ಹೇಳಿದಾಗ ಕಾಲ್ ಮಾಡಿದಾಗ ನೀವೇನು ಅಲ್ಲಿ ಯಾಕೆ ಹೋಗಿದ್ದೀರಾ ಅಂತ ಹೇಳಿದ ತಕ್ಷಣ, ಅದು ಯಾರು ನೀವು ಅಂತ ಕೇಳ್ತಾಳೆ. ಅದು ಸೂರ್ಯ ಅಂತ ಗೊತ್ತಾದಾಗ ಫುಲ್ಲು ಶಾಕ್ ಆಗುತ್ತೆ. ಶಾಕ್ ಆಗಿಬಿಟ್ಟು ಅದು ಅಂತಾಳೆ, ಅಷ್ಟೇನೋ ಮಾತಾಡೋದಿಲ್ಲ, ಏನಾಯಿತು ಅಂತ ಪಾರು ಕೂಡ ಕೇಳ್ತಾಳೆ. ಸೊ ಇಡೀ ರಾತ್ರಿ ಪ್ರಾಜೆಕ್ಟನ್ನು ಕೂತು ರೆಡಿ ಮಾಡ್ತಾಳೆ. ಬೆಳಿಗ್ಗೆ ಅಲ್ಲೇ ಮಲಗಿರ್ತಾಳೆ. ಸೊ ಕೊಲೀಗ್ಸ್ ಎಲ್ಲ ಬರ್ತಾರೆ, ನೋಡ್ಬಿಟ್ಟು ನೆಗಾಡ್ತಾರೆ, ಮಾಡ್ತಾರೆ. ಸೂರ್ಯ ಕೂಡ ಅಲ್ಲಿಗೆ ಬರ್ತಾನೆ, ಬಂದು ಒಂದು ಕಪ್ ಆಫ್ ಟೀ ಕೂಡ ಕೊಡ್ತಾನೆ. ಸೊ ಸೂರ್ಯನ ಒಂದು ಆ ಕಾಳಜಿಗೆ ಗಾಯತ್ರಿಗೆ ಮೊದಲಿನ ಹಳೆ ನೆನಪೆಲ್ಲ ಬರ್ತಾ ಇರುತ್ತೆ. ಸೊ ಪ್ರೀತಿಸಿದ ಹುಡುಗ ಅಲ್ವಾ, ಹಳೆ ನೆನಪು ಬರೋದು ಸಹಜ. ಸೊ ಅದಾದ ನಂತರ ಏನಾಗುತ್ತೆ ಅಂತಂದರೆ, ಮತ್ತು ತಿರ್ಗಾ ಕಾಫಿ ಎಲ್ಲ ಕೊಟ್ಟು ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಬಟ್ ಗಾಯತ್ರಿ ಪ್ರೆಸೆಂಟೇಷನ್ನ ತುಂಬ ನೀಟಾಗಿ ಪಾರು ಅವರ ಅಪ್ಪನ ಮುಂದೆ ಕೊಡ್ತಾಳೆ. ಒಂದು ಕ್ಷಣ ಪಾರು ಅವರ ಅಪ್ಪ ಸೊ ಏನಂತ ತುಂಬ ಖುಷಿ ಆಗ್ತಾರೆ. ಬೇಷ್ ಗಾಯತ್ರಿ, ನನ್ನ ಮಗಳು ಹೇಳಿದ್ಲು ಅಂತ ನಿನ್ನ ಕೆಲಸಕ್ಕೆ ತೊಗೊಂಡೆ, ಆದರೆ ನಿನ್ನಲ್ಲಿರೋ ಟ್ಯಾಲೆಂಟ್ ನಿಜಕ್ಕೂ ಮೆಚ್ಚುವಂಥದ್ದೇ. ನನ್ನ ಮಗಳು ನಿನ್ನಂಥ ಹುಡುಗಿನ ಸ್ನೇಹ ಮಾಡಿದ್ದಾಳೆ ಅಂತ ನನಗೆ ಹೆಮ್ಮೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೊಗಳಕ್ಕೆ ಶುರು ಮಾಡ್ತಾರೆ. ತುಂಬ ಖುಷಿ ಕೂಡ ಆಗುತ್ತೆ. ಇನ್ನು ಪಾರು ಇದ್ದವಳು ಹಗ್ ಮಾಡ್ಕೋತಾಳೆ ಗಾಯತ್ರಿನ. ಹಗ್ ಮಾಡ್ಕೊಂಡು ಖುಷಿಯೋ ಖುಷಿ. ಒಂದು ಕಾಲ್ ಮಾಡ್ತಾರೆ, ಹೈದ್ರಾಬಾದ್ಗೆ ಕಾಲ್ ಮಾಡಿಬಿಟ್ಟು ನಾವು ನಾಳೆಗೆ ಪ್ರೆಸೆಂಟೇಷನ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಫುಲ್ ಖುಷಿ ಆಗುತ್ತೆ. ಆದರೆ ಮಾವ, ನೀವು ಈ ಸ್ಥಿತಿಯಲ್ಲಿ ಹೇಗೆ ಹೈದ್ರಾಬಾದ್ಗೆ ಹೋಗೋಕ್ಕಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಸೊ ಆಗ ಇಲ್ಲ, ಇದು ಗಾಯತ್ರಿನೇ ಮಾಡಿರೋದಲ್ವಾ, ಗಾಯತ್ರಿಯ ಒಂದು ಏನಪ್ಪ ಅಂತಂದರೆ ಟ್ಯಾಲೆಂಟ್ ಕೂಡ ಎಲ್ಲರಿಗೂ ಗೊತ್ತಾಗಬೇಕಲ್ವಾ, ಗಾಯತ್ರಿನೇ ಹೋಗ್ತಾಳೆ ಅಂದಾಗ, ಆದರೆ ಅಪ್ಪ ಅವಳು ಒಬ್ಬಳೇನಾ ಅಂದಾಗ, ಒಬ್ಬಳೇ ಇಲ್ಲ ಸೂರ್ಯ, ಗಾಯತ್ರಿ ಜೊತೆ ನೀನು ಹೋಗು ಅಂದಾಗ ಫುಲ್ಲು ಶಾಕ್ ಆಗುತ್ತೆ ಇಬ್ರಿಗೂ. ಆದರೂ ಅನಿವಾರ್ಯ ಹೋಗಲೇಬೇಕು. ಇಬ್ಬರು ತುಂಬ ಪ್ರೀತಿಸಿರ್ತಾರೆ. ನೋಡಿದ್ರೆ ಜೀವದ ಗೆಳತಿ ಗಂಡ, ಈ ಕಡೆ ಜೀವದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರ್ತಕ್ಕಂಥ ಪ್ರೇಮಿ ಸೂರ್ಯನ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಬಿಸಿ ತುಪ್ಪ ಉಗುಳಂಗೂ ಇಲ್ಲ, ನುಂಗಂಗೂ ಇಲ್ಲ, ಉಗುಳಂಗೂ ಇಲ್ಲ ಅನ್ನೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಒಂದು ಪಾಪ ಗಾಯತ್ರಿನ ನೋಡಬೇಕಾ, ಪಾರುನ್ ನೋಡಬೇಕಾ, ಈ ಗಾಯತ್ರಿಗೆ ನೋಡಿದ್ರೆ ಬರೀ ಹಳೆ ನೆನಪುಗಳು ನೆನಪಾಗ್ತಾ ಇರ್ತವೆ. ಇನ್ನೇನು ಹೋಗಲೇಬೇಕಲ್ವಾ, ಹೋಗ್ತಾರೆ ಫ್ಲೈಟಲ್ಲಿ ಸಖತ್ ಭಯ ಆಗುತ್ತೆ ಇವಳಿಗೆ. ಹಳೆ ನೆನಪು, ಸೈಕಲಲ್ಲಿ ಹೋಗ್ತಿರ್ಬೇಕಾದ್ರೆ, ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಇವರೆಲ್ಲ ಹಾಡಿದಿರ್ತಕ್ಕಂಥ ಮಾತುಗಳು, ಗುಡ್ಡದಲ್ಲಿ ಪ್ರಪೋಸ್ ಮಾಡಿರ್ತಕ್ಕಂಥದ್ದು, ಅದನ್ನೆಲ್ಲ ನೆನೆಸ್ಕೊಂಡು ನನಗೆ ಫ್ಲೈಟಲ್ಲಿ ಹೋಗೋದು ಅಂದರೆ ತುಂಬ ಭಯ ಅಂತ ಹೇಳ್ತಿರ್ತಾಳೆ. ಈ ಸೂರ್ಯ ಅವಳಿಗೆ ಒಂದು ಉದಾಹರಣೆ ಕೂಡ ಹೇಳಿರ್ತಾನೆ. ಸೊ ಇಬ್ಬರು ಒಂದೇ ಫ್ಲೈಟಲ್ಲಿ ಅಕ್ಕಪಕ್ಕದ ಸೀಟಲ್ಲಿ ಕೂತು ಹೋಗ್ಬೇಕಾದ್ರೆ ಒಂಥರ ಏನೋ ಒಂದು ಗುಡುಗು ಥರ ಸೌಂಡ್ ಬಂದ್ಬಿಡುತ್ತೆ. ಏನು ಮಾಡ್ತಾಳೆ, ಈ ಗಾಯತ್ರಿ ಹೋಗಿ ಸೂರ್ಯನ ತೋಳನ್ನು ಎದುರ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ನಮ್ಮ ಸೂರ್ಯನಿಗೆ ಶಾಕ್ ಆಗುತ್ತೆ. ಇನ್ನು ಅದೇ ಹೈದ್ರಾಬಾದ್ಗೆ ಈ ಪಾರು ಕೂಡ ಬರ್ತಾ ಇದ್ದಾಳೆ. ಯಾಕೆ ಬರ್ತಿದ್ದಾಳೆ, ಪ್ರೆಸೆಂಟೇಷನ್ ನಾನು ನಿಮ್ಮ ಜೊತೆ ಬಂದು ಜಾಯಿನ್ ಆಗ್ತಿದ್ದೀನಿ, ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ವೈಷ್ಣವಿ ಅವರ ಪಾತ್ರ ಕೂಡ ತುಂಬ ಕ್ಯೂಟ್ ಆಗಿದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಅವಳು ಕೂಡ ಫ್ಲೈಟ್ ಹತ್ಕೊಂಡು ಬರ್ತಾ ಇದ್ದಾಳೆ. ಇವಳು ಇನ್ನು ಪ್ರೆಸೆಂಟೇಷನ್ ಕೊಡೋಕೆ ಹೋಗ್ತಾಳೆ. ಪ್ರೆಸೆಂಟೇಷನ್ ಕೊಡೋಕ್ಕೆ ಆಗೋದೇ ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೋಗ್ತಾಳೆ. ಅಲ್ಲಿರೋರೆಲ್ಲ ನೆಗಾಡೋಕ್ಕೆ ಶುರು ಮಾಡ್ತಾರೆ. ಗಾಯತ್ರಿ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ತಾರೆ. ಸೂರ್ಯ ಗಾಯತ್ರಿ ಹಿಂದೆ ತಿರುಗಿ ನೋಡ್ತಾಳೆ. ಅಲ್ಲಿ ಪಾರು ಕೂಡ ಕೂತ್ಕೊಂಡಿರ್ತಾಳೆ. ಈಗ ಗಾಯತ್ರಿ ಮತ್ತು ಪಾರು ಮಧ್ಯೆ ಇರುವ ಸಂಬಂಧ, ಗಾಯತ್ರಿ ಮತ್ತು ಸೂರ್ಯನ ಮಧ್ಯೆ ಇರೋ ಸಂಬಂಧ ಪಾರುಗೆ ಗೊತ್ತಾಗುತ್ತಾ, ಹೈದ್ರಾಬಾದಲ್ಲಿ ಏನಾದರೂ ತುಂಬ ಚೆನ್ನಾಗಿ ನಡೀತಾ ಇದೆ ಸೀರಿಯಲ್ಲು, ಮತ್ತು ಏನಾದರೂ ಅದರಲ್ಲಿ ಅಡ್ಗಲ್ ಹಾಕುವಂಥ ಪಾತ್ರಗಳು ತರ್ತಾರ ನೋಡಬೇಕಾಗಿದೆ. ನಿಜಕ್ಕೂ ಸ್ನೇಹಕ್ಕೆ ಬೆಲೆ ಕೊಡಬೇಕಾ, ಪ್ರೀತಿಗೆ ಬೆಲೆ ಕೊಡಬೇಕಾ, ಒಂದೂ ಗೊತ್ತಾಗ್ತಾ ಇಲ್ಲ ಯಾರಿಗೆ, ಗಾಯತ್ರಿಗೆ. ಸೊ ಇಲ್ಲಿ ಒತ್ತಾಡ್ತಾ ಇದ್ದಾರೆ ಸೂರ್ಯ ಮತ್ತು ಗಾಯತ್ರಿ. ಪಾರು ಆರಾಮಾಗೇ ಇದ್ದಾಳೆ, ಅವಳಿಗೆ ಗೊತ್ತೇ ಇಲ್ಲ ಇವಳು ನನ್ನ ಸ್ನೇಹಿತೆಯ ಪ್ರೇಮಿ ಅಂತ. ಸೊ ಅವಳು ಕೂಡ ಸೂರ್ಯನ ತುಂಬ ಕಷ್ಟಪಟ್ಟು ಪಡ್ಕೊಂಡಿದ್ದಾಳೆ. ಏನೇನಾಗುತ್ತೆ ಅಂತ ನೋಡೋಣ. ಹೈದ್ರಾಬಾದಲ್ಲಿ ಏನು ಕತೆ, ಹೊಸ ತಿರುವನ್ನು ಪಡ್ಕೊಳ್ಳುತ್ತಾ
ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಅರ್ಥ ಆಗೋದು ನಿಮ್ಮ ಒಂದು ಲೈಕಿಂದ. ಸೊ ನೀವು ಲೈಕ್ ಮಾಡಿದ್ರೆ ನಾನು ಮುಂದೆ ಈ ಒಂದು ಸೀರಿಯಲ್ ಸ್ಟೋರಿನೂ ಕೂಡ ಏನಪ್ಪ ಅಂತಂದರೆ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.